ಮೊದಲು ನಾನು ಗಂಡ ಮಕ್ಕಳು ಅಂತ ಹೇಳಿ ಅವ್ರನ್ನ ಅವಲಂಬಿಸಿದ್ದೆ. ಅಲ್ಲಿ ಗೋಲ್ಡನ್ ಪಿರಮಿಡ್ಗೆ ಹೋಗ್ಬಿಟ್ಟು ಅಲ್ಲಿ ಧ್ಯಾನ ಇಷ್ಟವಾದ ಜಾಗ ಕನ್ಯಾಕುಮಾರಿಯಲ್ಲಿ ಹೋಗಿ ಅಲ್ಲಿ ಕೂತು ಸ್ವಾಮಿ ವಿವೇಕಾನಂದರ ಸಲಹೆ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರೋದಕ್ಕಿಂತ ಇಲ್ಲಿ ಏನೇ ಸಿಂಪಲ್ ಆಗಿ ಮಾಡಿದ್ರು ಏನೋ ರೋಮಾಂಚನ ಅನಿಸಿದೆ ಯಾವುದಾದ್ರೂ ಒಂದು ಘಟನೆ. ಆದರೆ ಇತ್ತೀಚೆಗೆ ಅದ್ರಿತಾ ಕುಟೀರದ ಜೊತೆ ಸಿದ್ಧಾರೂಢರ ಪಾರಾಯಣ ಕೇಳಲಿಕ್ಕೆ ಹೋಗಿದ್ದೆ. ನಾನು ಹೋದಾಗ ಮಾತಾಡ್ತಾ ಇದ್ದೀರಾ ಸರ್, ಏನು ಮಾತಾಡ್ತಾನೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನಾವು ಅವ್ರಿಗೆ ಕೇಳೋಣಂತೆ. ಮೊದಲಿಂದನೂ ಕೋಪ ಅನ್ನೋದು ತುಂಬ ಜಾಸ್ತಿ ಇರ್ತಾ ಇತ್ತು, ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸಣ್ಣ ಸಣ್ಣ ವಿಷಯದಲ್ಲಿಗೂ ಕೂಡ ನಾನು ಭಾಳ ಬೇಗ ಕೋಪ ಮಾಡ್ಬಿಟ್ಟು ಕಾಯಿಲೆಗಳಿಗೆ ಮಾತ್ರೆಗಳು ಔಷಧಿಗಳು ತೊಗೊಳ್ತಾನೆ ಇರ್ತಾ ಇದ್ದೆ. ಅದರದ್ದು ಎಫೆಕ್ಟ್ ಇನ್ನೂ ಅಷ್ಟು ಅನ್ನಿಸ್ತಾ ಇರಲಿಲ್ಲ. ಈಗ ಧ್ಯಾನಕ್ಕೆ ಬಂದ್ಬಿಟ್ಟ ಮೇಲೆ ನಾನು ತಗೊಳ್ತಾ ಇರೋ ಮಾತ್ರೆಗಳು ನನಗೆ ಭಯ, ಆಟ, ಕೋಪ ಮಾಡಿಕೊಂಡು ಸಂಬಂಧಗಳು ಕಳ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನನಗೆ ತಿಳುವಳಿಕೆ ಬಂತು. ಮನೆಯಲ್ಲಿ ಧ್ಯಾನ ಮಾಡೋದಿಕ್ಕೂ ಅದ್ರಿತಾ ಕುಟೀರದಲ್ಲಿ ಬಂದು ಧ್ಯಾನ ಮಾಡೋದಿಕ್ಕೂ ವ್ಯತ್ಯಾಸ ಏನು? ಮಸ್ಕಿಟೋ ಜೊತೆಗೂ ನೀವು ಮಾತಾಡಿದ್ದೀರಾ, ಮಸ್ಕಿಟೋ ಜೊತೆಗೂ ಸಂಗೀತ ನಾದದಲ್ಲಿ ಧ್ಯಾನ ಮಾಡಿದ್ದೀರಾ ಅಂತ ಅದರ ಅನುಭವಗಳನ್ನ ಹೇಳ್ತೀರಾ? ನನ್ನ ಶ್ರೀಮತಿ ನಾವು ಬಂದ ಹೊಸರಲ್ಲಿ ಶಿಬಿರದಲ್ಲಿ ಪಾಲ್ಗೊಳ್ಳಿ ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದ.